ಜಿಟಿ ದೇವೇಗೌಡ ಸಾರಾ ಮಹೇಶ್ ಮಧ್ಯೆ ಟಿಕೆಟ್ ಫೈಟ್ ಜೋರಾಗಿದೆ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಸಾರಾ ಮಹೇಶ್ ಇಂಗಿತ ವ್ಯಕ್ತಪಡಿಸಿದ್ದು, ಈ ಮೂಲಕ ಜಿಟಿ ದೇವೇಗೌಡಗೆ ಸೆಡ್ಡು ಹೊಡೆದಿದ್ದಾರೆ ಸಾರಾ ಮಹೇಶ್. ಜಿಟಿ ದೇವೇಗೌಡರು ಕಾಂಗ್ರೆಸ್ ಜೊತೆ ಹೆಚ್ಚು ಆಪ್ತರಾಗಿದ್ದಾರೆ. ಇದು ಮೈಸೂರು ಭಾಗದಲ್ಲಿ ಪಕ್ಷಕ್ಕೆ ಸಾಕಷ್ಟು ಹಿನ್ನಡೆ, ಹೀಗಾಗಿ ವರಿಷ್ಠರು ಸೂಕ್ತ ತೀರ್ಮಾನವನ್ನ ತೆಗೆದುಕೊಳ್ಳಬೇಕು ಅಂತ ಹೇಳಿ ಮಾತನಾಡಿದ್ದಾರೆ. ಇಬ್ಬರ ಮಧ್ಯೆ ಟಿಕೆಟ್ ಫೈಟ್, ಜಿಟಿಡಿ ವರ್ಸಸ್ ಸಾರಾ ಮಹೇಶ್. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಅಂತ ಹೇಳಿ ತಮ್ಮ ಇಂಗಿತವನ್ನ ಸಾರಾ ಮಹೇಶ್ ವ್ಯಕ್ತಪಡಿಸಿದ್ದು, ಜಿಟಿಡಿ ವಿರುದ್ಧ ತೊಡೆತಡ್ತಾ ಇದ್ದಾರೆ. ಈ ಮೂಲಕ ಸೆಡ್ಡು ಹೊಡಿತಾ ಇದ್ದಾರೆ ಜಿಟಿಡಿಗೆ. ಅವ್ರು ಹೇಳ್ತಾ ಇರೋದು, ಜಿಟಿ ದೇವೇಗೌಡರು ಕಾಂಗ್ರೆಸ್ ಜೊತೆ ಹೆಚ್ಚು ಆಪ್ತರಾಗಿದ್ದಾರೆ. ಇದು ಮೈಸೂರು ಭಾಗದಲ್ಲಿ ಜೆಡಿಎಸ್ ಪಕ್ಷಕ್ಕೆ ಸಾಕಷ್ಟು ಹಿನ್ನಡೆ ತರ್ತಾ ಇದೆ, ಹೀಗಾಗಿ ವರಿಷ್ಠರು ಸೂಕ್ತ ತೀರ್ಮಾನವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಪ್ರತಿನಿಧಿ ಸುನೀಲ್ ಈಗ ಸಂಪರ್ಕದಲ್ಲಿದ್ದಾರೆ. ಸುನೀಲ್, ಜಿಟಿಡಿ ಒಂದ್ ರೀತಿ ಯಾವಾಗ ಪಕ್ಷದಕ್ಕೆ ಹತ್ತಿರವಾಗಿದ್ರು, ಯಾವಾಗ ಪಕ್ಷದಿಂದ ದೂರವಾದ್ರು, ಅವರ ನಡೆ ಏನು, ನುಡಿ ಏನು, ಬಹಳ ಸದ್ಯದಲ್ಲಿ ಕುತೂಹಲವನ್ನೇ ಮೂಡಿಸ್ತಾ ಹೋಗುತ್ತೆ. ಇಂಥ ಸಂದರ್ಭದಲ್ಲಿ ಈಗ ಸಾರಾ ಮಹೇಶ್ ಕ್ಷೇತ್ರದಿಂದ ಸ್ಪರ್ಧಿಸೋದಕ್ಕೆ ಇಂಗಿತ ವ್ಯಕ್ತಪಡಿಸ್ತಾ ಇರೋದು ಬಹಳ ಕುತೂಹಲವನ್ನ ಹೆಚ್ಚಿಸ್ತಾ ಇದೆ. ಜೆಡಿಎಸ್ನ ಮನಸ್ಥಿತಿ ಏನು, ಜೊತೆಗೆ ಇವರಿಬ್ಬರ ಈ ಫೈಟ್ ಅನ್ನ ಯಾವ ರೀತಿ ನೋಡ್ಲಾಗ್ತಾ ಇದೆ? ಪ್ರತಿಮಾ, ಮೈಸೂರಿನಲ್ಲಿ ಸಾರಾ ಮಹೇಶ್ ಮತ್ತು ಜಿಟಿ ದೇವೇಗೌಡರ ನಡುವಿನ ಒಂದಷ್ಟು ಮನಸ್ತಾಪಗಳು ಈಗಿಂದೆಲ್ಲ ಹಳೆಯದ್ದು. ಆ ಒಂದು ಮನಸ್ತಾಪಗಳು ಆದರೆ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಪಕ್ಷದ ವಿಚಾರಕ್ಕೆ ಒಂದಷ್ಟು ಅಸಮಾಧಾನದಿಂದ ಜಿಟಿ ದೇವೇಗೌಡರು ಪಕ್ಷದಿಂದ ಸಾಕಷ್ಟು ಕಳೆದ 1.5-2 ವರ್ಷದಿಂದ ದೂರ ಅಂತರವನ್ನು ಕಾಯ್ದುಕೊಂಡಿದ್ರು. ಇದಾದ ಬೆನ್ನಲ್ಲೇ ಆ ಒಂದು ಹಿನ್ನೆಲೆಯಲ್ಲಿ ಪಕ್ಷಕ್ಕೆ ಹಳೆ ಮೈಸೂರು ಭಾಗದಲ್ಲಿ ಹಿನ್ನಡೆ ಆಗ್ತಾ ಇದೆ ಅನ್ನೋ ಒಂದು ಚರ್ಚೆಗಳು ಕೂಡ ನಡೀತಾ ಇತ್ತು. ಇದರ ಬೆನ್ನಲ್ಲೇ ಈಗಾಗಲೇ ಸಾರಾ ಮಹೇಶ್ ಅವರು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಂದ್ರೆ ಜಿಟಿ ದೇವೇಗೌಡರು ಸ್ಪರ್ಧಿಸುವಂತ ಕ್ಷೇತ್ರ ಎಂದೇ ಅವರ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಇದಕ್ಕೆ ಪೂರಕವಾದಂತೆ ನಿನ್ನೆ ದೇವೇಗೌಡರನ್ನ ಭೇಟಿ ಮಾಡಿ ಒಂದಷ್ಟು ಹಳೆ ಮೈಸೂರು ಭಾಗದಲ್ಲಿ, ಅದರಲ್ಲೂ ಮೈಸೂರಲ್ಲಿ ಆಗ್ತಾ ಇರುವಂತಹ ಸಮಸ್ಯೆ ಬಗ್ಗೆ ದೇವೇಗೌಡರಿಗೆ ವಿವರಣೆಯನ್ನು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಪ್ರಮುಖವಾಗಿ ಈಗಾಗಲೇ ಜಿಟಿ ದೇವೇಗೌಡರು ಕಳೆದ 1.5-2 ವರ್ಷದಿಂದ ಪಕ್ಷದಲ್ಲಿ ಸಕ್ರಿಯವಾಗಿಲ್ಲ. ಇದು ಸಂಘಟನೆಗೆ ತೊಂದರೆ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ಕಾಂಗ್ರೆಸ್ಗೆ ಜಿಟಿ ದೇವೇಗೌಡರು ಹತ್ತಿರವಾಗ್ತಾ ಇದ್ದಾರೆ. ಇದು ಪಕ್ಷಕ್ಕೆ ಸಾಕಷ್ಟು ಡ್ಯಾಮೇಜ್ ಕೂಡ ಆಗ್ತಾ ಇದೆ. ಹೀಗಾಗಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಹಿಡಿತ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಅಲ್ಲಿಗೆ ಒಂದು ಸೂಕ್ತ ಅಭ್ಯರ್ಥಿಯನ್ನ ಹುಡುಕಬೇಕು ಅನ್ನೋ ಒಂದು ವಿಚಾರವನ್ನ ದೇವೇಗೌಡರ ಮುಂದೆ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ ಮಾಹಿತಿ ಕೂಡ ಲಭ್ಯವಾಗಿದೆ. ಈ ವಿಚಾರ ಪ್ರಸ್ತಾಪ ಮಾಡ್ತಲೇ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಿಂದ 2028ಕ್ಕೆ ಸಾರಾ ಮಹೇಶ್ ಅವರು ಸ್ಪರ್ಧೆ ಮಾಡುವ ಒಂದು ಒಲವನ್ನು ಕೂಡ ಹೊಂದಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಈಗಾಗಲೇ ಅವರ ಆಪ್ತರು ಕೂಡ ಸಾರಾ ಮಹೇಶ್ ಅವರು ಅಲ್ಲಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅನ್ನೋ ಹೇಳಿಕೆಗಳನ್ನು ಬಹಿರಂಗವಾಗಿ ಕೊಡ್ತಾ ಇದ್ದಾರೆ. ಈ ಒಂದು ಎಲ್ಲ ವಿಚಾರವನ್ನು ಗಮನಿಸ್ತಾ ಇದ್ರೆ ನಾವು ಸಾರಾ ಮಹೇಶ್ ಮತ್ತು ಜಿಟಿ ದೇವೇಗೌಡರ ನಡುವೆ ಈಗಾಗಲೇ ಚಾಮುಂಡೇಶ್ವರಿ ವಿಧಾನಸಭಾ ಟಿಕೆಟ್ ಫೈಟು ಸಾಕಷ್ಟು ಒಂದು ಸಂಘರ್ಷಕ್ಕೆ ಎಡೆ ಮಾಡಿಕೊಡುವಂತ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಹೀಗಾಗಿ ಒಂದಷ್ಟು ಸಾಧಕ ಬಾಧಕ ಎಲ್ಲ ವಿಚಾರಗಳನ್ನು ಕೂಡ ಈಗಾಗಲೇ ದೇವೇಗೌಡರಿಗೆ ನಿನ್ನೆ ಮೈಸೂರು ನಿಯೋಗ ಭೇಟಿಯಾಗಿ ಸಾರಾ ಮಹೇಶ್ ಅವರ ನೇತೃತ್ವದಲ್ಲಿ ವಿವರಣೆಯನ್ನು ಕೊಟ್ಟಿದೆ. ಇದಕ್ಕೆ ಈಗಾಗಲೇ ಜೆಡಿಎಸ್ ವರಿಷ್ಠರು ಯಾವ ರೀತಿಯಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ ಕಾದು ನೋಡಬೇಕಾಗಿದೆ. ಅವರನ್ನ ಪಕ್ಷದಿಂದ ಒಂದು ಉಚ್ಚಾಟನೆಯನ್ನು ಮಾಡಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗಿದೆ. ಯಾಕೆಂದ್ರೆ ಪಕ್ಷದಲ್ಲಿ ಸಕ್ರಿಯವಾಗಿಲ್ಲ, ಅದರಲ್ಲೂ ಕೂಡ ಕಾಂಗ್ರೆಸ್ ಜೊತೆ ಒಂದಷ್ಟು ಒಡನಾಟವನ್ನು ಹೊಂದಿದ್ದಾರೆ. ಹಾಗಾಗಿ ಇದು ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಅಂತ ಹೇಳಿ, ಹೀಗಾಗಿ ಮುಂದಿನ ದಿನಗಳಲ್ಲಿ ಇದನ್ನು ಯಾವ ರೀತಿ ಪಕ್ಷ ನೋಡುತ್ತೆ ಕಾದು ನೋಡಬೇಕಾಗಿದೆ. ಆದರೆ ಸಾರಾ ಮಹೇಶ್ ಅವರು ಈಗಾಗಲೇ ಜಿಟಿ ದೇವೇಗೌಡರ ಕ್ಷೇತ್ರದ ಮೇಲೆ ಕಣ್ಣಿಟ್ಟು ಅಲ್ಲಿ ಒಂದು ಗೆಲುವನ್ನು ಸಾಧಿಸಬೇಕು ಅನ್ನೋ ಒಂದು ಲೆಕ್ಕಾಚಾರದಲ್ಲಿದ್ದಾರೆ. ಅದಕ್ಕೆ ಪೂರಕವಾಗಿ ಪಕ್ಷ ಯಾರ ವಿರುದ್ಧ ಸ್ಪರ್ಧೆ ಮಾಡಕ್ಕೆ ಹೇಳುತ್ತೆ, ನಾನು ಅವರ ವಿರುದ್ಧವಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿ ಪರೋಕ್ಷವಾಗಿ ಜಿಟಿ ದೇವೇಗೌಡರ ವಿರುದ್ಧ ಸ್ಪರ್ಧೆಯ ಒಲವನ್ನು ಕೂಡ ಈಗಾಗಲೇ ಸಾರಾ ಮಹೇಶ್ ಅವರು ತೋರಿಸಿದ್ದಾರೆ. ಇಷ್ಟು ಬೇಗ ಚುನಾವಣೆ ವಿಚಾರಕ್ಕೆ ಟಿಕೆಟ್ಗಾಗಿ ಅವರು ಇಂಗಿತ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಂದ್ರೆ ಜೆಡಿಎಸ್ ನಲ್ಲೂ ಕೂಡ ಏನಾದ್ರೂ ಒಂದು ನಿರ್ಧಾರ ತೆಗೆದುಕೊಳ್ಳುವಂತಹ ಸಮಯ ಬಂದಿದ್ಯಾ, ಅದಕ್ಕೆ ವೇದಿಕೆಯನ್ನ ಸಿದ್ಧ ಮಾಡ್ಲಾಗ್ತಾ ಇದೆಯಾ ಈ ಮೂಲಕ ಅನ್ನುವಂತ ಗುಮಾನಿ ಮೂಡುತ್ತಲ್ವಾ? ಸುನಿಲ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ತಮಗೆ? ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗೆ. ಎಸ್, ಜೆಡಿಎಸ್ನ ವಿಚಾರ ಹೀಗಿದ್ರೆ ಇನ್ನು